ಈಗಲೂ ಮಧ್ಯಾಹ್ನ ನನ್ನ ಫ್ರೆಂಡ್ ಯಾರೋ ಹೇಳ್ತಾಯಿದ್ರು, ನಾನಂತ ಏನೋ ಅಂತ ಇದ್ದೆ, ಅಯ್ಯೋ ಸುಸ್ತಾಗೋಗಿತ್ತು ಅಂತ. ಅದಕ್ಕೆ ಎಲ್ಲ ಏನಂತಾರೆ, ಹಿಂದಿನ ಕಾಲದಲ್ಲಿ ಕೂತ್ಕೊಂಡು ಅಡುಗೆ ಮಾಡೋರಲ್ವ, ಏನೋ ಹೆಲ್ತಿನ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಅದಕ್ಕೆ ಸ್ಟೂಲ್ ಹಾಕೊಂಡು ಕೂತ್ಕೊಳ್ಳುತ್ತಾನೆ ಅಂತ ನಾನು ಅಂದೆ, ಪ್ರತಿ ಸತಿ ಸ್ಟೂಲಿಂದ ಇಳಿದ್ಬಿಟ್ಟು ಹೋಗಿ ತೊಗೊಂಬಂದು ತಿರ್ಗಾ ಸ್ಟೂಲ್ ಹತ್ತು ಕೂತ್ಕೊಂಡು ಅಡುಗೆ ಮಾಡ್ತೀನಿ, ಏನು ಹೇಳ್ತಿದ್ಯಾ ಅಂತ. ಅದಕ್ಕಿಲ್ಲ, ಒಂದೇ ಸತಿ ಎಲ್ಲ ಏನೇನು ಬೇಕು, ಇವತ್ತು ಈ ಅಡುಗೆ ಮಾಡ್ತೀನಿ ಅಂದರೂ ಗೊತ್ತಲ್ವ, ಎಲ್ಲ ತಂದು ಪಕ್ಕದಲ್ಲೇ ಇಟ್ಕೊಂಬಿಟ್ಟು ಅಡುಗೆ ಆದಮೇಲೆ ತೆಗೆದಿಡ್ಬೇಕು. ನಿನ್ಗೆಲ್ಲ ಆಗತ್ತೆ, ನಿನ್ಗೆ ಅದು ಒಂದು ಹಿಂಗೆ ತೆಗೆದ ತಕ್ಷಣ ವಾಪಸ್ ಇಟ್ಬಿಡ್ಬೇಕು ಅಂತ. ಸೊ ಅಮ್ಮ ಮಗಳದು ಇದೊಂದು ವ್ಯತ್ಯಾಸ ಜೋರಿದೆ. ಬರೀ ಬಟ್ಟೆ ಮಡಿಸಿಟ್ಕೊಳ್ಳೋದಲ್ಲ, ಇದೇ ಥರನೇ ಅವಳು ಅಂತಾಳೆ, ಅಪ್ಪ ನಿನ್ನ ಅಡುಗೆ ಮನೆಗೆ ಬಂತು ಅಂತಂದರೆ ನೀನು ಬರೋಕ್ಕೆ ಮುಂಚೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಡಬೇಕು ಅಂತ. ಸೊ ಅವರೆಲ್ಲ ನಿಮ್ಮ ಫ್ರೆಂಡ್ ಹೇಳಿದ್ರೆ ನಿಮ್ಮ ಮಗಳು ಮಾಡ್ತಾರ, ಎಲ್ಲ ತಂದು ಒಟ್ಟಿಗೆ ಇಟ್ಕೊಂಡು ಅಡುಗೆ ಮಾಡಿ ಆಮೇಲೆ ಅದು ಅಲ್ಲೇ ಏನಾದ್ರು ಕತ್ರಿ ಯೂಸ್ ಮಾಡಿದರೆ ಅದು ಅಲ್ಲೇ ಇರುತ್ತೆ, ಇನ್ನೇನೋ ಒಂದು ಸ್ಪೂನ್ ಈ ಕಡೆ ಇರುತ್ತೆ, ಇನ್ಯಾವುದೋ ಬಾಟ್ಲ್ ತೆಗೆದಿರ್ತಾಳೆ ಅದು ಅಲ್ಲೇ ಇರುತ್ತೆ. ನಾನು ಹೇಳೋದು ತಕ್ಷಣ ಅಲ್ಲೇ ತೆಗೆದಿಟ್ಬಿಡೋತ್ತಾನೆ, ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಲ್ಲೇ ಕ್ಲಿಯರ್ ಆಗ್ಬಿಡ್ಬೇಕು. ಇಲ್ಲಾಂದ್ರೆ ಯು ವಿಲ್ ಸ್ಪೆಂಡ್ ಮೋರ್ ಟೈಮ್ ಕ್ಲೀನಿಂಗ್ ಇಟ್ ಅಂತ.